ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಜುಕೇಷನ್ ಲೋನ್ ಬಗ್ಗೆ ತಿಳಿದುಕೊಳ್ತಾ ಇದೀವಿ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ನಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, ಎಜುಕೇಷನ್ನ ಯಾವ ರೀತಿ ಕಂಟಿನ್ಯೂ ಮಾಡೋದು, ಯಾವ ರೀತಿ ಕಂಪ್ಲೀಟ್ ಮಾಡೋದು, ಈ ರೀತಿ ಗೊಂದಲದಲ್ಲಿದ್ದರೆ ಎಜುಕೇಷನ್ ಲೋನ್ ಫೆಸಿಲಿಟಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಎಜುಕೇಷನ್ನ ಕಂಟಿನ್ಯೂ ಕೂಡ ಮಾಡ್ಬೋದು, ಹಾಗೆ ಕಂಪ್ಲೀಟ್ ಕೂಡ ಮಾಡ್ಬೋದು. ಸರಿನಾ? ನಂತರ ಈ ಎಜುಕೇಷನ್ ಲೋನ್ ಯಾವ್ಯಾವ ಕೋರ್ಸ್ಗಳಿಗೆ ಕೊಡ್ತಾರೆ ಈ ವಿಷಯ ತಿಳ್ಕೊಳ್ಳೋದಾದ್ರೆ, ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದ ಎಲ್ಲ ಕೋರ್ಸ್ಗಳಿಗೂ ಕೂಡ ಈ ಒಂದು ಎಜುಕೇಷನ್ ಲೋನ್ ಸಿಗುತ್ತೆ. ಅಂದರೆ ಡಿಗ್ರಿ ಆಗಿರ್ಬೋದು, PG ಕೋರ್ಸ್ ಆಗಿರ್ಬೋದು, ಅಂದರೆ MCA, MSc, MCom ರೀತಿ PG ಕೋರ್ಸ್ ಆಗಿರ್ಬೋದು, ಇದಿದ್ರೆ ಎಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಈ ರೀತಿ ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳಿಗೂ ಕೂಡ ಈ ಎಜುಕೇಷನ್ ಲೋನ್ ಕೊಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಎಜುಕೇಷನ್ ಲೋನ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಯಾವ ಕೋರ್ಸನ್ನ ಮಾಡಬೇಕು ಅಂತಿದ್ದೀರಾ ಆ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದರ ಎಸ್ಟಿಮೇಷನ್ ನಿಮಗಿರಬೇಕು. ಈಗ ಎಕ್ಸಾಂಪಲ್ಗೆ ಯಾವುದೊಂದು ಕೋರ್ಸ್ ಮಾಡ್ತೀರಾ, ಅದು 4 years ಡ್ಯೂರೇಷನ್ದು ಇದೆ. ಸೊ ಕಾಲೇಜ್ ಫೀಸ್ಗೋಸ್ಕರ ಆ 4 years ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದರ ಎಸ್ಟಿಮೇಷನ್ ನಿಮ್ಮ ಬಳಿ ಇರಬೇಕು. ಅದೇ ರೀತಿ ನೀವೀಗ ಸ್ಟಡಿ ಮಾಡೋದಕ್ಕೆ ಮುಂದೆ ಹಾಸ್ಟೆಲ್ ಮಾಡ್ತಾ ಅಂತ ಹೇಳಿದ್ರೆ ಹಾಸ್ಟೆಲ್ ಫೀಸ್ ಎಷ್ಟಾಗುತ್ತೆ 4 yearsಗೆ ಅದು ಕೂಡ ಗೊತ್ತಿರಬೇಕು. ಅದೇ ರೀತಿ ಮೆಸ್ ಬಿಲ್ ಎಷ್ಟಾಗುತ್ತೆ ಅದು ಕೂಡ ಗೊತ್ತಿರಬೇಕು. ಹಾಗೆ ಬುಕ್ಸ್, ಅದಕ್ಕೆ ಸಂಬಂಧ ಕೂಡ ನಿಮಗೆ ಎಸ್ಟಿಮೇಷನ್ ಇರಬೇಕು. ಈ ರೀತಿ ನಿಮಗೆ ಆ 4 years ಅಥವಾ ನೀವು ಮಾಡ್ತಿರುವಂತಹ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಅದರ ಎಸ್ಟಿಮೇಷನ್ ನೀವು ಮಾಡ್ಕೊಳ್ಬೇಕು. ಅದರ ನಂತರ ಏನು ಮಾಡೋದು ಅಂತ ಹೇಳಿದ್ರೆ, ಬ್ಯಾಂಕಿಗೆ ವಿಸಿಟ್ ಮಾಡೋದು. ಬ್ಯಾಂಕಿಗೆ ವಿಸಿಟ್ ಮಾಡಿ ಅಲ್ಲಿ ಈಗ ನಾ ಈ ಒಂದು ಪರ್ಟಿಕ್ಯುಲರ್ ಕೋರ್ಸನ್ನು ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಇಂತಿಷ್ಟು ಖರ್ಚಾಗುತ್ತೆ, ನಿಮ್ಮ ಬ್ಯಾಂಕ್ನಲ್ಲಿ ಲೋನ್ ಪಡೆದುಕೊಂಡ್ರೆ ಲೋನ್ ಸ್ಯಾಂಕ್ಷನ್ ಎಷ್ಟು ದಿನಕ್ಕಾಗತ್ತೆ, ಅದೇ ರೀತಿ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ನೀವು ಕೇಳಿ ಇನ್ಫಾರ್ಮೇಷನ್ನ ಪಡೆದುಕೊಳ್ಬೇಕು. ಸರಿನಾ? ನಂತರ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡೋದಾದ್ರೆ, ನೀವು ಆದಷ್ಟು ಮಾಡಿ ರಾಷ್ಟ್ರೀಕೃತ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಲೋನನ್ನು ಮಾಡಿ. ಯಾಕಂತ ಹೇಳಿದ್ರೆ, ನೀವೀಗ ನ್ಯಾಷನಲೈಸ್ಡ್ ಬ್ಯಾಂಕ್ ಒಳಗಡೆ ಲೋನನ್ನು ಮಾಡಿದರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಯಾವುದೋ ಒಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಆ ಟೈಮಲ್ಲಿ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ಅಂದರೆ ಎಕ್ಸಾಂಪಲ್ಗೆ ಈಗ ಸ್ಟೂಡೆಂಟ್ ಲೋನ್ನ ಬಡ್ಡಿ ಮನ್ನಾ ಮಾಡ್ತಾರೆ, ಆ ರೀತಿ ನಮ್ಮ ಸರ್ಕಾರದಿಂದ ಅನೌನ್ಸ್ ಆಯಿತು ಅಂತ ಹೇಳಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಅಪ್ಲೈ ಆಗಿಬಿಡುತ್ತೆ. ಈ ರೀತಿ ಸರಿನಾ? ಅದಕ್ಕೋಸ್ಕರ ನಂತರ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ಕೂಡ ಕಡಿಮೆ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಮಾಡಿ ನ್ಯಾಷನಲೈಸ್ಡ್ ಬ್ಯಾಂಕ್ ಒಳಗಡೆ ಲೋನನ್ನು ಮಾಡಿ. ನಂತರ ಈಗ ಲೋನ್ಗೋಸ್ಕರ ನೀವು ಬ್ಯಾಂಕನ್ನು ವಿಸಿಟ್ ಮಾಡಿದಾಗ ನೀವು ಬ್ಯಾಂಕ್ನಲ್ಲಿ ಅಥವಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ತಿರಲ್ವಾ, ಆ ಟೈಮಲ್ಲಿ ಕೆಲವು ಪ್ರಶ್ನೆಗಳನ್ನು ನೀವು ಕೇಳಬೇಕು. ಆ ಪ್ರಶ್ನೆಗಳು ಯಾವುದನ್ನು ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಒಂದು ಪ್ರಶ್ನೆಯನ್ನು ಹೇಳಿದ್ದೆ, ಈಗ ನಾನು ಲೋನ್ಗೆ ಅಪ್ಲೈ ಮಾಡಿದರೆ ಎಷ್ಟು ದಿನಗಳ ನಂತರ ಈ ಒಂದು ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅದನ್ನು ಕೇಳ್ಕೊಳ್ಬೇಕು, ಅದರ ಇನ್ಫಾರ್ಮೇಷನ್ನ ಪಡ್ಕೊಳ್ಬೇಕು. ಅದೇ ರೀತಿ ಲೋನನ್ನು ಪಡೆದುಕೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟಿರುತ್ತೆ. ಈಗ ಇಂಟ್ರೆಸ್ಟ್ ಏನಿದೆ ಅದು 9% 19% 20% ತನಕ ಇರುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅತಿ ಕಡಿಮೆ ಇಂಟ್ರೆಸ್ಟ್ ಯಾವ ಬ್ಯಾಂಕ್ನಲ್ಲಿ ಇದೆ ಅಲ್ಲಿ ಅಪ್ಲೈ ಮಾಡಬೇಕು. ಸರಿನಾ? ಯಾಕಂತ ಹೇಳಿದ್ರೆ ಮುಂದೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ಅದರ ನಂತರ ಇಂಟ್ರೆಸ್ಟ್ ಕೂಡ ಬೀಳುತ್ತೆ. ನೀವು ಪಡೆದುಕೊಂಡಂತಹ ಅಮೌಂಟ್ ಏನಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಬೀಳುತ್ತೆ. ಸೊ ಆ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಆಗಬಾರ್ದು ಅಂತ ಹೇಳಿದ್ರೆ, ಈಗ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೇ ತುಂಬ ಕಡಿಮೆ ಇಂಟ್ರೆಸ್ಟ್ ಇರುವಂತಹ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಲೋನನ್ನು ಪಡೆದುಕೊಳ್ಳಿ. ಸರಿನಾ? ಅದಕ್ಕೋಸ್ಕರನೇ ನೀವು ಬ್ಯಾಂಕ್ಗೆ ವಿಸಿಟ್ ಮಾಡಿದಾಗ, ನಾನು ಇಂತಹ ಕೋರ್ಸನ್ನು ಮಾಡ್ತಾ ಇದ್ದೀನಿ, ಅದಕ್ಕೆ ಇಂತಿಷ್ಟು ಖರ್ಚಾಗುತ್ತೆ, ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅದರ ಇನ್ಫಾರ್ಮೇಷನ್ ಪಡೆದುಕೊಳ್ತೀರಾ, ಹಾಗೆ ಲೋನ್ಗೆ ಇಂಟ್ರೆಸ್ಟ್ ಎಷ್ಟಿದೆ ಸೊ ಅದನ್ನು ತಿಳ್ಕೊಳ್ಬೇಕು. ಅದಂತರ ಲೋನ್ಗೆ ಇಂಟ್ರೆಸ್ಟ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಆ ಪ್ರಶ್ನೆಯನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ ಲೋನ್ ಏನಿರುತ್ತೆ ಆ ಸ್ಟೂಡೆಂಟ್ ಲೋನ್ ಸ್ಯಾಂಕ್ಷನ್ ಆದ ಕೂಡಲೇ ಅಥವಾ ನೀವು ಅಮೌಂಟ್ ಪಡೆದುಕೊಂಡು ಕೂಡಲೇ ಅದಕ್ಕೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿ ಮುಗಿಬೇಕು. ಕೋರ್ಸ್ ಮುಗಿಯೋವರೆಗೆ ನೀವು ಪಡೆದುಕೊಂಡಂತಹ ಲೋನ್ ಅಮೌಂಟ್ಗೆ ಇಂಟ್ರೆಸ್ಟ್ ಇರಲ್ಲ. ನಿಮ್ಮ ಕೋರ್ಸ್ ಮುಗಿದ ನಂತರ ಕೂಡ ಕೆಲವು ಬ್ಯಾಂಕ್ಗಳಲ್ಲಿ ಅವಕಾಶ ಕೊಡ್ತಾರೆ. ಅಂದರೆ ಈಗ 4 years ಕೋರ್ಸ್ ಇದೆ, ಆ 4 year ಕೋರ್ಸ್ ಮುಗೀತು, ಅದರ ನಂತರ ಕೂಡ 6 months ಟೈಮ್ ಇರುತ್ತೆ, ಅಲ್ಲಿವರೆಗೆ ಇಂಟ್ರೆಸ್ಟ್ ಬೀಳಲ್ಲ ಕೆಲವು ಬ್ಯಾಂಕ್ಗಳಲ್ಲಿ. ಮತ್ತು ಕೆಲವು ಬ್ಯಾಂಕ್ಗಳಲ್ಲಿ 1 year ತನಕ ಕೂಡ ಇಂಟ್ರೆಸ್ಟ್ ಬೀಳಲ್ಲ. ಇಂಟ್ರೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಕೋರ್ಸ್ ಮುಗಿತು ಅದರ ನಂತರ 1 year ನಿಮಗೆ ಜಾಬನ್ನು ಹುಡ್ಕೊಂಡು ಜಾಬ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅದರ ನಂತರ ನೀವು ಈ ಲೋನ್ ಅಮೌಂಟನ್ನು ರಿಟರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರನೇ ಈಗ ಇಂಟ್ರೆಸ್ಟ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ, ನಾವು ಯಾವಾಗಿನಿಂದ EMI ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕು. ನಂತರ ಈ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡೆದುಕೊಂಡು ಒಂದೇ ಬ್ಯಾಂಕಲ್ಲ ಒಂದು 2 to 3 ಬ್ಯಾಂಕ್ಸನ್ನು ವಿಸಿಟ್ ಮಾಡಿ ಇನ್ಫಾರ್ಮೇಷನ್ನ ಪಡೆದುಕೊಂಡು ಅದರ ನಂತರ ಡಿಸೈಡ್ ಮಾಡಿ ಯಾವ ಬ್ಯಾಂಕಲ್ಲಿ ನಾವೀಗ ಲೋನ್ ಮಾಡಬಹುದು ಅಂತ. ಯಾಕಂತ ಹೇಳಿದ್ರೆ ಈಗ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ, ಅದೇ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಕಡಿಮೆ ಇದೆ ಅದನ್ನು ತಿಳ್ಕೊಳ್ಬೇಕು. ಅದಂತರ
ಯಾವ ಬ್ಯಾಂಕ್ಗಳಲ್ಲಿ ಕೋರ್ಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾರೆ ಅಂದರೆ ಈ ಲೋನ್ ಅಮೌಂಟನ್ನು ರಿಟರ್ನ್ ಮಾಡೋದಕ್ಕೆ. ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು. ಇದೆಲ್ಲ ತಿಳಿದುಕೊಂಡು ಅದರ ನಂತರ ಅಪ್ಲೈ ಮಾಡಬೇಕು, ಸರಿನಾ? ನಂತರ ಈಗ ನಿಮಗೆ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆದ ಕೂಡಲೇ ನಿಮ್ಮ ಅಕೌಂಟ್ಗೆ ನೀವು ಅಪ್ಲೈ ಮಾಡಿದಷ್ಟು ಅಥವಾ ನಿಮಗೆ ಎಷ್ಟು ಅಮೌಂಟ್ನ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ ಅಷ್ಟು ಅಮೌಂಟ್ ಅಕೌಂಟಿಗೆ ಬರಲ್ಲ. ಈಗ ಎಕ್ಸಾಂಪಲ್ಗೆ ನೀವು ಒಂದು 8 ಲ್ಯಾಕ್ ಅಮೌಂಟ್ ಬೇಕು ಅಂತ ಲೋನ್ಗೆ ಅಪ್ಲೈ ಮಾಡಿದರೆ 8 ಲ್ಯಾಕ್ ಲೋನ್ ಸ್ಯಾಂಕ್ಷನ್ ಕೂಡ ಆಗಿದೆ. ನಿಮಗೆ ಸ್ಯಾಂಕ್ಷನ್ ಆದ ಕೂಡಲೇ ನಿಮ್ಮ ಅಕೌಂಟ್ಗೆ ಆ 8 ಲ್ಯಾಕ್ ಅಮೌಂಟ್ ಬರಲ್ಲ. ಹಾಗಾದ್ರೆ ಯಾವ ಬರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಎಕ್ಸಾಂಪಲ್ಗೆ ನೀವೀಗ ಕೋರ್ಸ್ನ ಅಡ್ಮಿಷನ್ನ ಪಡ್ಕೊಂಡ್ರಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಅಡ್ಮಿಷನ್ನ ಪಡ್ಕೊಂಡ್ರಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನೀವು ಕಾಲೇಜ್ಗೆ ಫೀಸನ್ನು ಕಟ್ಟಿರ್ತೀರಲ್ವಾ, ಆ ರಿಸೀಟ್ ಇರುತ್ತೆ ನಿಮ್ಮ ಹತ್ರ. ಆ ರಿಸೀಪ್ಟನ್ನು ನೀವು ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದಾಗ ನೀವು ಎಷ್ಟು ಅಮೌಂಟನ್ನು ನಿಮ್ಮ ಕಾಲೇಜ್ಗೆ ಕಟ್ಟಿರ್ತೀರಾ ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ, ಸರಿನಾ? ಮೊದಲನೇ ಬಾರಿಗೆ ಈ ರೀತಿ ಆಗುತ್ತೆ. ಅಂದರೆ ಮೊದಲು ನೀವು ಫೀಸ್ ಕಟ್ಟಬೇಕು, ಅದರ ನಂತರ ಫೀಸ್ ರಿಸೀಟ್ ಕೊಟ್ಟ ನಂತರ ನಿಮ್ಮ ಅಕೌಂಟ್ಗೆ ಅವರು ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ. ಇದು ಮೊದಲನೇ ಬಾರಿಗೆ ಈ ರೀತಿ ಆಗುತ್ತೆ. ಎರಡನೇ ಬಾರಿಗೆ ಅಂದರೆ ಈಗ ಕೋರ್ಸ್ ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ಗೆ ಮತ್ತೆ ಕಟ್ಟಬೇಕಲ್ವ ಫೀಸ್. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕಾಲೇಜಿಂದ ಇಂತಿಷ್ಟು ಫೀಸ್ ಆಗುತ್ತೆ ಅಂತ ಡೀಟೇಲ್ಸನ್ನು ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಬೇಕು. ಬ್ಯಾಂಕ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕಿಂದ ಡೈರೆಕ್ಟ್ ಆಗಿ ಕಾಲೇಜ್ಗೆ ಫೀಸನ್ನು ಪೇ ಮಾಡ್ತಾರೆ. ನಂತರ ಫಸ್ಟ್ ಇಯರ್ಗೊಮ್ಮೆ ಫಸ್ಟ್ ಮೊದಲಿಗೆ ಪೇ ಮಾಡ್ತೀರಾ, ಅದರ ನಂತರ ನೀವು ಪೇ ಮಾಡಿದ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅದರ ನಂತರ ಅಂದರೆ ಸೆಕೆಂಡ್ ಇಯರ್, ನಂತರ ಥರ್ಡ್ ಇಯರ್, ಫೈನಲ್ ಇಯರ್ ನೀವು ಕಾಲೇಜಿಂದ ಇಂತಿಷ್ಟು ಫೀಸ್ ಆಗುತ್ತೆ ಅಂತ ಡೀಟೇಲ್ಸನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ಗೆ ಕೊಟ್ಟರೆ, ಬ್ಯಾಂಕಿಂದ ಡೈರೆಕ್ಟ್ ಆಗಿ ನಿಮ್ಮ ಕಾಲೇಜ್ಗೆ ಫೀಸನ್ನು ತಲುಪಿಸ್ತಾರೆ, ಅಂದರೆ ಫೀಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಸರಿನಾ? ಈ ರೀತಿ ಈ ಒಂದು ಲೋನ್ನ ಪ್ರಾಸೆಸ್ ಇರುತ್ತೆ. ಇದೇ ರೀತಿ ಮೆಸ್ ಬಿಲ್ ಇದ್ದರೆ ಆ ಮೆಸ್ ಬಿಲ್ ಕೂಡ ಇಂತಿಷ್ಟು ಆಗತ್ತೆ ಅಂತ ನೀವು ಬ್ಯಾಂಕ್ಗೆ ತೆಗೆದುಕೊಂಡು ಹೋಗಬೇಕು. ಬ್ಯಾಂಕಿಂದ ಮೆಸ್ಗೆ ಅಥವಾ ನಿಮ್ಮ ಹಾಸ್ಟೆಲ್ ಏನಿರೋದಕ್ಕೆ ಫೀಸನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಈ ರೀತಿ ಪ್ರಾಸೆಸ್ ಇರುತ್ತೆ. ಅದರ ನಂತರ ನಿಮ್ಗೀಗ 8 ಲ್ಯಾಕ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಲೋನಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಕೋರ್ಸ್ ಮುಗಿದ್ರೊಳಗಡೆ ನೀವೊಂದು 6,50,000 ಲೋನನ್ನು ಪಡೆದುಕೊಂಡಿದ್ದಾರೆ. ಸ್ಯಾಂಕ್ಷನ್ ಆಗಿರೋದು 8 ಲ್ಯಾಕ್, ಬಟ್ ನೀವು ಆ ಬಿಲ್ಲೆಲ್ಲ ತೋರಿಸಿ ಪಡೆದುಕೊಂಡಿರೋದು 6,50,000 ಆಗಿದ್ರೆ, ನೀವು ಆ 6,50,000 ಏನಿದೆ ಅದರ ಅಮೌಂಟನ್ನಷ್ಟೇ ರಿಟರ್ನ್ ಮಾಡಬೇಕು, ಅಥವಾ ಅದಕ್ಕೆ ಸಂಬಂಧಂತಹ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ ಏನಿರುತ್ತೆ ಅದನ್ನು ರಿಟರ್ನ್ ಮಾಡಬೇಕಾಗತ್ತೆ. ಅಂದರೆ ಟೋಟಲ್ 8 ಲ್ಯಾಕ್ಗೆ ಅಪ್ಲೈ ಆಗಲ್ಲ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಅದ್ರ ಜೊತೆಗೇನೆ ನೀವೀಗ ಲೋನ್ನಿಂದ ಏನು ಮಾಡ್ತೀರಾ ಅಂದರೆ, ಅಮೌಂಟ್ ಪೇ ಮಾಡ್ತಿರ್ತೀರಾ, ಫೀ ರಿಸೀಟನ್ನು ಪಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಫೀ ರಿಸಿಪ್ಟ್ ಕೂಡ ಬೇಕಾಗುತ್ತೆ. ಸೊ ಆ ಫೀ ರಿಸಿಪ್ಟನ್ನು ಪಡ್ಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಒಂದೇ ಒಂದು ಸ್ಕಾಲರ್ಶಿಪ್ ಕೂಡ ಬಿಡ್ಬಿಡಿ, ಎಲ್ಲ ಸ್ಕಾಲರ್ಶಿಪ್ಗೂ ಕೂಡ ಅಪ್ಲೈ ಮಾಡಿ. ಯಾಕಂತ ಹೇಳಿದ್ರೆ ನೀವೀಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಸನ್ನು ಪಡೆದುಕೊಂಡ್ರೆ ನಿಮಗೆ ಏನು ಫೈನಾನ್ಷಿಯಲ್ ಬರ್ಡನ್ ಏನು ಫೀಲ್ ಆಗುತ್ತೆ, ಅದು ಫೀಲ್ ಆಗಲ್ಲ. ಅದರ ನಂತರ ಸ್ಕಿಲ್ಸನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳಿ. ಯಾವ ಕೋರ್ಸನ್ನು ಮಾಡ್ತಿರೋ ಸ್ಕಿಲ್ಸನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಕೋರ್ಸ್ ಮುಗಿದ ಕೂಡಲೇ ನಿಮಗೆ ಜಾಬ್ ಸಿಗಬೇಕು, ಅಷ್ಟು ಚೆನ್ನಾಗಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಡಿ ಮಾಡಿ, ಕೋರ್ಸನ್ನು ಕಂಪ್ಲೀಟ್ ಮಾಡಿ. ಅದರ ನಂತರ ಜಾಬ್ ಸಿಗತ್ತೆ, ಜಾಬ್ ಮಾಡಿ ಲೋನನ್ನು ತೀರಿಸ್ಬೋದು. ಹಾಗೆ ಮುಂದೆ ಫ್ಯಾಮಿಲಿಯನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.